ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. ನಾವು ಆಸೆ ಪಡುವಂಥದ್ದನ್ನ ನಮ್ಮ ಲೈಫ್ನಲ್ಲಿ ಪಡೆಯುವಂಥದ್ದು ಹೇಗೆ. ನಾವೇನೋ ಒಂದು ಆಸೆ ಪಡ್ತೀವಿ, ಹೀಗಿರ್ಬೇಕು ನನ್ನ ಲೈಫ್, ಈ ಥರ ನಾನು ನನ್ನ ಲೈಫ್ನಲ್ಲಿ ಗಳಿಸ್ಬೇಕು ಅಂತ. ಆದರೆ ಅದು ನಿಜ ಜೀವನದಲ್ಲಿ ಪ್ರಾಕ್ಟಿಕಲಾಗಿ ನಮ್ಮ ಲೈಫ್ನಲ್ಲಿ ಅದನ್ನು ಫ್ಯೂಚರ್ ಇನ್ನೊಂದು ಕೆಲವು ತಿಂಗಳಲ್ಲಿ ಹೇಗೆ ಪಡೆಯುವಂಥದ್ದು, ಅಥವಾ ಅದು ನಮ್ಮ ಲೈಫಲ್ಲಿ ನಡೆಯುವ ಹಾಗೆ ಹೇಗೆ ಒಂದು ಎನರ್ಜಿ ಫ್ರೀಕ್ವೆನ್ಸಿನ ನಮ್ಮ ಲೈಫಿಗೆ ತರೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಮ್ಯಾನಿಫೆಸ್ಟೇಷನ್ ಅನ್ನೋದು ವಿಜುವಲೈಸೇಷನ್ ಆಗಿರುತ್ತೆ ಮತ್ತು ಪಾಸಿಟಿವ್ ಥಿಂಕಿಂಗ್ ಆಗಿರುತ್ತೆ, ಹಾಗೂ ಸೆಲ್ಫ್ ಬಿಲೀಫ್ ಅನ್ನುವ ಒಂದು ವಿಷಯದಲ್ಲಿ ಕೂಡ ಇದೆಲ್ಲ ಕೂಡಿರುತ್ತೆ. ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಇಟ್ಸ್ ಲೈಕ್ ಅ ಪವರ್ಫುಲ್ ಎನರ್ಜಿ. ನಾವು ಯಾವ ರೀತಿ ಅದು ಎನರ್ಜಿನ ಹಾಕ್ತೀವಿ ಒಂದು ವಿಷಯಕ್ಕೆ, ಅದು ರೂಪವನ್ನು ತಾಳುತ್ತೆ. ಅದು ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು. ಸೊ ಇದ್ರ ಬಗ್ಗೆನೇ ನಾನು ನಿಮಗೆ ಒಂದಷ್ಟು ಟಿಪ್ಸ್ನ ಹೇಳ್ತೀನಿ. ಪ್ರಾಕ್ಟಿಕಲಾಗಿ ನಿಮ್ಮ ಲೈಫ್ನಲ್ಲಿ ಅದನ್ನು ಹೇಗೆ ತರುವಂಥದ್ದು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಇದು ಒಂದು ಟೆಕ್ನಿಕ್ ಹೇಳ್ತೀನಿ, ಒಂದು ಟೆಕ್ನಿಕಿಂದನೇ ನಿಮಗೆ ಶುರು ಮಾಡಿಬಿಡ್ತೀನಿ. ವಾಟರ್ ಟೆಕ್ನಿಕ್ ಅಂತ ಹೇಳ್ತೀವಿ, ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಹೇಳ್ತೀವಿ ಇದನ್ನು ನಾವು. ಒಂದು ಲೋಟ ನೀರನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ಅಂದರೆ ನೀರು ತುಂಬ ಇರಬೇಕು ಆ ಲೋಟದಲ್ಲಿ. ನೀವು ಎದ್ದಿದ ತಕ್ಷಣ, ಎದ್ದಾದ ನಂತರ ನೀವು ಫ್ರೆಶನ್ ಅಪ್ ಆಗಿ ಸ್ನಾನ ಮಾಡಿ ಆದ ನಂತರ ಕೂಡ ನೀವು ಈ ಒಂದು ಟೆಕ್ನಿಕ್ನ ಮಾಡಿದ್ರೆ ಇನ್ನೂ ಪವರ್ಫುಲ್ ಆಗಿರುತ್ತೆ. ಮೇ ಬಿ ಪೂಜೆ ಮಾಡಿಕೊಂಡು ಒಂದು ಲೋಟದಲ್ಲಿ ನೀರು ಹಿಡಿದು ನಿಮಗೆ ಏನನ್ನು ನಿಮ್ಮ ಲೈಫ್ನಲ್ಲಿ ಪಡೆಯುವ ಆಸೆ ಇದೆ, ಹಾಗೂ ಅದು ನ್ಯಾಯವಾಗಿರಬೇಕಾಗತ್ತೆ, ಅದನ್ನು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ನೀವು ಒಂದಿಷ್ಟು ಮೊತ್ತದ ಹಣವನ್ನು ನಿಮ್ಮ ಲೈಫ್ನಲ್ಲಿ ಗಳಿಸ್ಬೇಕು ಅಂತ ಇದ್ದೀರಾ ಅಂದರೆ, ಅಥವಾ ನೀವು ಏನಾದರೂ ಒಂದು ದೊಡ್ಡ ಸಾಧನೆಯನ್ನು ಆ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಇದ್ದೀರಾ ಅಂದರೆ, ಅಥವಾ ನಿಮ್ಮ ಪರ್ಸನಲ್ ಲೈಫ್ನಲ್ಲಿ ನೀವು ಖುಷಿಯಾಗಿರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ, ಇದನ್ನು ನೀವು ಹೇಳಬೇಕಾಗತ್ತೆ. ಐ ಆ್ಯಮ್ ಅಟ್ರ್ಯಾಕ್ಟಿಂಗ್ ವೆಲ್ತ್ ಇನ್ ಮೈ ಲೈಫ್, ಐ ಆ್ಯಮ್ ಅಟ್ರ್ಯಾಕ್ಟಿಂಗ್ ಪಾಸಿಟಿವ್ ಎನರ್ಜಿ ಇನ್ ಮೈ ಲೈಫ್. ಈ ಥರ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳಿ ನೀವು ನೀರು ಕುಡಿಬೇಕಾಗತ್ತೆ. ಓಕೆ, ಅದನ್ನು ನಿಮ್ಗೇನು ಆಸೆ ಇದೆ ಅದನ್ನು ನಾನು ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀನಿ, ಆ ಒಂದು ವಿಷಯವನ್ನು ನನ್ನ ಲೈಫಲ್ಲಿ ನಾನು ಅಟ್ರ್ಯಾಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವು ಒಂದು ಲೋಟದ ನೀರನ್ನ ಕುಡಿಬೇಕಾಗುತ್ತೆ. ಸೊ ಯು ಆರ್ ಸ್ಟಾರ್ಟಿಂಗ್ ಯೋರ್ ಡೇ. ನಿಮ್ಮ ದಿನವನ್ನು ಪಾಸಿಟಿವ್ ಎನರ್ಜಿಯಿಂದ ಶುರು ಮಾಡ್ತಾಯಿದ್ದೀರಾ. ಯಾವಾಗ ಇದನ್ನು ನೀವು ದಿನನಿತ್ಯ ಮಾಡ್ತೀರಾ ಅಂದರೆ ರೆಗ್ಯುಲರ್ ಆಗಿ ಮಾಡಬೇಕಾಗತ್ತೆ. ಒಂದು ತಿಂಗಳು ಮಾಡಿ ಆದ ನಂತರ ನಾನು ಒಂದು ತಿಂಗಳಿಂದ ಮಾಡ್ತಾಯಿದ್ದೀನಿ ಆದರೆ ಯಾವುದೂ ರಿಸಲ್ಟ್ ಬರ್ತಾ ಇಲ್ವಲ್ಲ ಅನ್ನೋದಲ್ಲ. ಇನ್ನೊಂದೇನು ಹೇಳ್ತೀನಿ ಅಂದರೆ, ಹೌದು ಇಂಥದ್ದೆಲ್ಲ ಖಂಡಿತವಾಗ್ಲೂ ನಡೆಯುತ್ತೆ, ಆದರೆ ನಮ್ಮ ಆ್ಯಕ್ಷನ್ಸ್ ಕೂಡ ಅದನ್ನು ಮ್ಯಾಚ್ ಮಾಡಬೇಕಾಗತ್ತಲ್ವ. ಈಗ ನಾನು ಓಕೆ ನನಗಿದಾಗಬೇಕು ಅಂತ ಸುಮ್ಮನೆ ಕೂತಿದ್ರಲ್ಲ, ಅದಕ್ಕೆ ನಾವು ಪೂರಕವಾಗಿ ಏನು ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ, ಅದು ಆಗುವ ಹಾಗೆ ನಮ್ಮ ಕಡೆಯಿಂದ ಪ್ರಯತ್ನಗಳನ್ನ ನಾವು ಪಡ್ತಾ ಇರಬೇಕಾಗತ್ತೆ. ಹಾಗೆ ಒಂದು ಒಳ್ಳೆಯ ಕರ್ಮಗಳನ್ನ ಕೂಡ ಮಾಡ್ತಾ ಹೋಗಬೇಕಾಗತ್ತೆ. ನಮ್ಮ ಎನರ್ಜಿ ಹೇಗೆ ನಾವು ನೋಡ್ಕೊಳ್ತೀವಿ, ಹಾಗೂ ಲೋ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಬಾಡಿ ಅಥವಾ ನಮ್ಮ ಎನರ್ಜಿ, ನಮ್ಮ ಆರಾ ಲೋ ಫ್ರೀಕ್ವೆನ್ಸಿನಲ್ಲಿರುತ್ತೆ, ನಾವು ನೆಗೆಟಿವ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ತೀವಿ. ನಾವು ಡಿಸಿಷನ್ಸ್ನ ಕೂಡ ತಪ್ಪಾಗಿ ತಗೊಳ್ತೀವಿ. ಹಾಗೂ ನಾನು ನಿಮಗೆ ಕೆಲವೊಂದು ವಿಡಿಯೋ ಇತ್ತೀಚೆಗೆ ಮಾಡಿದ್ರಲ್ಲಿ ಹೇಗೆ ನಿಮ್ಮ ಬಲಹೀನತೆಯನ್ನು ಜನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ. ಯಾವಾಗ ನೀವು ಒಂದು ನೆಗೆಟಿವ್ ಎನರ್ಜಿನಲ್ಲಿರ್ತೀರ, ಯಾವಾಗ ನೀವು ಒಂದು ಸ್ಯಾಡ್ನೆಸ್ಸಲ್ಲಿರ್ತೀರ, ನೋವನ್ನು ಅನುಭವಿಸ್ತಿರ್ತೀರ, ಡಿಪ್ರೆಷನಲ್ಲಿರ್ತೀರ, ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಕೆಟ್ಟ ಡಿಸಿಷನ್ಸ್ನ ತೊಗೊಳ್ಳೋ ಅಂತ ಒಂದು ಯೋಚನೆ ಬರುತ್ತೆ. ಏನದು, ಸತ್ತು ಹೋಗ್ಬಿಡೋಣ ಅನಿಸುತ್ತೆ, ಅಥವಾ ಮನೆ ಬಿಟ್ಟು ಹೋಗ್ಬಿಡೋಣ ಅನಿಸುತ್ತೆ, ಏನೂ ಬೇಡ ನಾನು ಹೀಗೆ ಇದ್ದುಬಿಡ್ತೀನಿ. ಸೊ ಇದೇನಾಗ್ತಾ ಇದೆ, ಯು ಆರ್ ಇನ್ ಅ ಲೋ ಫ್ರೀಕ್ವೆನ್ಸಿ. ಈ ಟೈಮ್ನಲ್ಲಿ ಯಾರಾದರೂ ನಿಮ್ಮ ಹತ್ರ ಬಂದು ಮಾತಾಡಿದ್ರು ಕೂಡ ಅದನ್ನ ನೀವು ನಂಬ್ತಾ ಹೋಗ್ತೀರಾ. ಅದನ್ನ ನೀವು ಓಕೆ ಅವ್ರು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ನನ್ನ ಹತ್ರ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಹೋಗ್ತೀರಾ. ಸೊ ಹೀಗಾದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಡಿಸಿಷನ್ ಮೇಕಿಂಗ್ ಕೂಡ ಬೇರೆಯವರ ಒಂದು ಅಧೀನಕ್ಕೆ ಹೋಗ್ಬಿಡತ್ತೆ. ಸೊ ಯಾವಾಗಲೂ ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಬಾಡಿ ಫ್ರೀಕ್ವೆನ್ಸಿ, ನಿಮ್ಮ ಎನರ್ಜಿ, ನಿಮ್ಮ ಆರಾನ ಹೈಯರ್ ಸ್ಟೇಟ್ನಲ್ಲಿ ಇಟ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಹೈಯರ್ ಸ್ಟೇಟ್ನಲ್ಲಿ ಹೇಗೆ ಇಟ್ಕೊಳ್ಳೋದು? ಯಾಕಂದರೆ ನಾವು ಒಂದು ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದನ್ನ, ಲಾ ಆಫ್ ಅಟ್ರಾಕ್ಷನ್ನ ತರಬೇಕು ಅಂತ ಇದ್ದೀವಿ ಅಂದರೆ ಫೌಂಡೇಶನ್, ನಮ್ಮ ಬೇಸಿಂದ ನಾವು ಸರಿ ಮಾಡ್ಕೊಳ್ತಾ ಬರಬೇಕಾಗತ್ತೆ.
ನಮ್ಮ ಪರ್ಪಸ್ ಆಫ್ ಲೈಫ್ನ ಕೂಡ ಒಂದು ಮೀನಿಂಗಿಗೆ ತರಬೇಕಾಗತ್ತೆ. ಇವಾಗ ನಿಮಗೆ ಏನಾದರೂ ಮಾಡಬೇಕು ಅಂತ ಇದೆ ಅಂದರೆ ಅದು ಯಾಕೆ ನೀವು ಮಾಡಬೇಕು ಅಂತ ಇದ್ದೀರಾ, ಅದಕ್ಕೆ ಏನಾದ್ರು ಪಡಿಬೇಕು ಅಂತ ಇದ್ದೀರಾ ಅಂದರೆ ಅದು ಏನಕ್ಕೆ ಪಡಿಬೇಕು ಅಂತ ಇದ್ದೀರಾ. ಸೊ ನೀವು ಒಂದು ವಿಷಯಕ್ಕೆ ಮೀನಿಂಗ್ನ ತಂದಾಗ ಅದು ಬೇಗ ಫಲಿಸುತ್ತೆ ಅಂತ ಕೂಡ ಹೇಳ್ತೀವಿ. ಸೊ ನಾನು ಇನ್ನೂ ಒಂದು ಕೇಸ್ ಹೇಳ್ತೀನಿ. ನನ್ನ ಹತ್ರ ಒಬ್ಬಳು ಕ್ಲೈಂಟ್ ಬರ್ತಾಯಿದ್ಲು. ಆಕೆ ಏನು ಹೇಳ್ತಾ ಇದ್ಲು ಅಂದರೆ, ಮ್ಯಾಮ್ ನಾನು ಅವ್ರನ್ನ ಮದುವೆ ಆಗಬೇಕು. ನೀನು ಯಾಕೆ ಮದುವೆ ಆಗಬೇಕು ಅಂತ ಇದೆಯಾ ಅಂತ ಕೇಳಿದ್ರೆ, ಮ್ಯಾಮ್ ಅವ್ರು ತುಂಬ ಫೇಮಸ್ ಆಗಿದ್ದಾರೆ, ಅವರು ತುಂಬ ಹೆಸರು ಪಡೆದಿದ್ದಾರೆ, ಅವರು ತುಂಬ ಸಾಧನೆ ಮಾಡಿದ್ದಾರೆ, ಹಾಗೂ ಅವ್ರು ಹಣ ಗಳಿಸಿದ್ದಾರೆ, ಶ್ರೀಮಂತರಿದ್ದಾರೆ, ಸೊ ಅವ್ರ ಹತ್ರ ಎಲ್ಲ ಕ್ವಾಲಿಟೀಸು ಕೂಡ ಇದೆ, ಸೊ ನಾನು ಅವ್ರನ್ನ ಮದುವೆ ಆಗಬೇಕು ಅಂತ ಹೇಳ್ತಾನೆ ಇದ್ಲು. ಸೊ ಆಕೆ ಟ್ಯಾರೋ ರೀಡಿಂಗಿಗೆ ಬರ್ತಾಯಿದ್ಲು. ಓಕೆ, ನಾನು ಹೇಳ್ತಾ ಇದ್ದೆ, ನೋಡಮ್ಮ ನೀನು ಈಗ ಒಬ್ಬರನ್ನ ಪಡಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ಯಾ, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಈಗ ನಾವು ಒಂದನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದೀವಿ ಅಂದರೆ ಆ ಒಂದು ಗುಣ, ಆ ಒಂದು ಕ್ವಾಲಿಟಿ ನಮ್ಮಲ್ಲೂ ಇರಬೇಕಾಗತ್ತೆ. ಈಗ ನಾನು ನನ್ನ ಲೈಫ್ನಲ್ಲಿ ಒಬ್ಬ ಫೇಮಸ್ ಪರ್ಸನ್ ಬರಬೇಕು ಅಂತ ಇದ್ದಾರೆ, ಅಥವಾ ನನಗೆ ಹೇಗೆ ಬೇಕೋ ಆ ಥರದ್ದು ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು ಅನ್ನೋ ಆಸೆ ಇದೆ ಅಂದರೆ ಅದು ನಾವು ಆಗಿರಬೇಕಾಗತ್ತೆ. ಫಸ್ಟ್ ಆ ಗುಣಗಳು ನನ್ನಲ್ಲೂ ಇರಬೇಕಾಗತ್ತೆ. ಈಗ ನೀವೊಬ್ಬ ಫೇಮಸ್ ಪರ್ಸನ್ನ ನಿಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದು ನೀವಾಗಿರಬೇಕಾಗತ್ತೆ. ನೀವೊಂದು ಲೋ ಫ್ರೀಕ್ವೆನ್ಸಿ, ಒಂದು ನೀಡಿ ಫ್ರೀಕ್ವೆನ್ಸಿನಲ್ಲಿ ಅಥವಾ ಈ ಥರದ್ದು ಒಂದು ಬಲಹೀನತೆಯನ್ನು ಇಟ್ಕೊಂಡು ಇವ್ರು ಬೇಕು ಅಂದರೆ ನಿಮಗೆ ಸಿಗೋದಿಲ್ಲ. ನಾನು ನಿಮ್ಗೆ ಹೇಳೋದು ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಇನ್ನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವು ಏನಾದರೂ ತೊಗೋಬೇಕು ಅಂತ ಇದ್ದೀರಾ ಅಂದರೆ ಆ ಹಣ ನಿಮ್ಮಲ್ಲಿ ಇರಬೇಕು. ಆ ಹಣ ಪಡೆಯೋದಕ್ಕೂ ಕೂಡ ನಿಮ್ಮ ಹತ್ರ ಇರಬೇಕು. ಇಲ್ಲಾಂದರೆ ನೀವು ಅದ್ರ ಬಗ್ಗೆ ಯೋಚನೆನೂ ಮಾಡೋಕ್ಕೋಗಲ್ಲ. ಅಂದರೆ ನೀವು ಅದ್ರ ಬಗ್ಗೆ ಕನಸು ಕಾಣ್ಬೋದು ಅಷ್ಟೇ, ಆದರೆ ಅದು ನಿಮ್ಮ ಲೈಫ್ನಲ್ಲಿ ಪಡೆಯೋದಕ್ಕೆ ಅದು ಸಾಧ್ಯತೆ ಬಹಳ ಕಮ್ಮಿ ಇರುತ್ತೆ. ಸೊ ನಿಮ್ಮ ಲೈಫಲ್ಲಿ ನೀವು ಯಾವುದಾದ್ರೂ ಒಬ್ಬ ಪರ್ಸನ್ನ ಅಥವಾ ನಿಮ್ಮ ಲೈಫ್ನ ಈ ರೀತಿ ನೀವು ತೊಗೋಬೇಕು ಅಥವಾ ಈ ಥರದ್ದು ಒಂದು ಲೈಫ್ ನಾನು ಪಡಿಬೇಕು ಅಂತ ಇದ್ದೀನಿ ಅಂತ ಅಂದಾಗ ವ್ಯಾಲ್ಯೂ ಸಿಸ್ಟಮ್ಸ್ ಅಂತ ಹೇಳ್ತೀವಿ, ನಿಮ್ಮ ರೊಟೀನ್ ಅಂತ ಹೇಳ್ತೀವಿ, ಇಂಥದ್ದನ್ನೆಲ್ಲ ಸರಿ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಈಗ ನಾವು ಒಬ್ರಿಗೆ ಕೆಟ್ಟದ್ದು ಬಯಸ್ಕೊಂಡು ಹೋಗಿ ನನ್ನ ಲೈಫಲ್ಲಿ ಒಳ್ಳೇದಾಗಬೇಕು ಅಂದರೆ ಅದು ಹೇಗೆ ಒಳ್ಳೇದಾಗತ್ತೆ? ನಾನು ಇದು ಅಗೇನ್ಸ್ಟ್ ಆಫ್ ಮ್ಯಾನಿಫೆಸ್ಟೇಷನ್ ನಾನು ಹೇಳ್ತಾ ಇರೋದು. ನೀವು ಈ ಥರ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಇದು ಅಗೇನ್ಸ್ಟ್ ಆಗಿರುತ್ತೆ. ಈಗ ನಿಮ್ಮ ಹೆಲ್ತ್ ಸರಿಯಾಗಿರಬೇಕು ಅಂತ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಯಾವ ರೀತಿಯಾದ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ ಚೆಕ್ ಮಾಡಿ. ನೀವೇನೂ ಸರಿಯಾಗಿ ಮಾಡ್ತಾ ಇಲ್ಲ, ನಿಮ್ಮ ಬಾಡಿನ ಕೇರ್ ಮಾಡ್ತಾ ಇಲ್ಲ, ಆದರೆ ನೀವು ಸರಿಯಾಗಿರಬೇಕು, ನಿಮ್ಮ ಹೆಲ್ತ್ ಸರಿಯಾಗಿರಬೇಕು ಅಂತ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅದು ಸಾಧ್ಯನೇ ಇಲ್ಲ, ಅದು ಆಗೋದೇ ಇಲ್ಲ. ಸೊ ನಿಮ್ಮಲ್ಲಿ ನಿಮ್ಮ ಲೈಫ್ನಲ್ಲಿ ಒಂದು ಚೇಂಜ್ ತರಬೇಕು ಅಂತ ಇದೆ ಅಂದರೆ ಫಸ್ಟ್ ಅದು ನಿಮ್ಮಿಂದಾನೇ ಶುರು ಆಗಬೇಕಾಗತ್ತೆ. ಈಗ ನಾನು ಹಿಂದಿನ ವೀಡಿಯೋಸ್ನಲ್ಲೂ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡಿದ್ದೀನಿ. ನಾವು ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ನ ನಮ್ಮ ಲೈಫ್ನಲ್ಲಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೀವು ಬರೆದಿಟ್ಕೊಳ್ಳಿ, ಇದು ಆಗೋದೇ ಇಲ್ಲ, ಇದು ಯಾರ ಕೈಲೂ ಮಾಡೋಕ್ಕಾಗೋದೇ ಇಲ್ಲ. ಅದು ಮಾಡ್ತಾ ಇದ್ದಾರೆ ಅಂದರೆ ಮೇ ಬಿ ಅದೇನೋ ಒಂದು ನೆಗೆಟಿವ್ ಎನರ್ಜಿನಲ್ಲಿ ಮಾಡ್ತಾ ಇದ್ದಾರೆ, ಅದು ಜಾಸ್ತಿ ನಿಲ್ಲೋದು ಇಲ್ಲ. ಆ ಒಂದು ಪವರ್ ಇರೋವರೆಗೂ ಆ ವ್ಯಕ್ತಿ ನಿಮ್ಮ ಜೊತೆ ಇರಬಹುದು. ಯಾಕಂದರೆ ನನ್ನ ಹತ್ರ ವೀಡಿಯೋಸ್, ಮ್ಯಾಮ್ ನಾನು ಒಬ್ಬರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಅವ್ರ ಬಗ್ಗೆ ವೀಡಿಯೋಸ್ ಮಾಡಿ, ಅವ್ರು ವಾಪಸ್ ಬರ್ತಾರಾ ವೀಡಿಯೋಸ್ ಮಾಡಿ. ನೀವು ಅವ್ರು ವಾಪಸ್ ಬರ್ತಾರಾ, ನನ್ನ ರಿಲೇಷನ್ಶಿಪ್ ಸರಿಯೋ, ಇದೆಲ್ಲ ಯು ಆರ್ ಇನ್ ಅ ನೀಡಿ ಸ್ಟೇಟ್. ನೀವೊಂದು ಲೋ ಫ್ರೀಕ್ವೆನ್ಸಿನಲ್ಲಿದ್ದೀರಾ. ನನಗಿದಾಗಲೇಬೇಕು, ಇದಾಗಲಿಲ್ಲ ಅಥವಾ ಈ ವ್ಯಕ್ತಿ ಇಲ್ಲ ಅಂದರೆ ನನ್ನ ಲೈಫ್ ಹಾಳಾಗುತ್ತೆ. ಸೊ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ನೀವು ನಂಬುತ್ತಾ ಇಲ್ಲ, ನಿಮ್ಮ ಎನರ್ಜಿನ ನೀವು ನಂಬುತ್ತಾ, ನಿಮ್ಮಲ್ಲೇ ನೀವು ಕಂಫರ್ಟಬಲ್ ಆಗಿಲ್ಲ ಅಂದಾಗ ಬೇರೆಯವ್ರು ನಿಮ್ಮ ಲೈಫಿಗೆ ಬಂದು ಅವ್ರು ಹೇಗೆ ಕಂಫರ್ಟಬಲ್ ಆಗಿರ್ತಾರೆ? ಓಕೆ, ಇವಾಗ ನೀವು ಒಂದು ಚೇರ್ ಮೇಲೆ ಕೂತ್ಕೋಬೇಕು ಅಂತ ಇದ್ದೀರಾ, ಚೇರ್ ಮೇಲೆ ಕೂತಿದ್ದೀರಾ ಅಂದಾಗ ಆ ಚೇರ್ ಕಂಫರ್ಟಬಲ್ ಆಗಿದೆಯಾ? ಈ ಚೇರ್ ಮೇಲೆ ನಾನು ಎಷ್ಟೊತ್ತು ಕೂತ್ಕೋಬಹುದು? ಈಗ ನೀವೊಂದು ಬೆಡ್ ತೊಗೋಬೇಕು ಅಂತ ಇದ್ದೀರಾ ಅಂದರೂ ಕೂಡ ಈ ಒಂದು ಬೆಡ್ನಲ್ಲಿ ನಾನು ನಿದ್ದೆ ಮಾಡೋಕ್ಕಾಗತ್ತಾ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ಹಾಗೆ ನಿಮ್ಮ ಲೈಫ್ನಲ್ಲೂ ಒಬ್ಬರು ಬರಬೇಕು ಅಂತ ಇದ್ದಾರೆ ಅಂದರೆ ನಿಮ್ಮಲ್ಲಿ ಯಾವ ಕ್ವಾಲಿಟೀಸ್ ಇದೆ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ನೀವು ಒಬ್ಬ ಕ್ವಾಲಿಟಿ ಇರುವಂಥ ಪರ್ಸನ್ನ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದೀರಾ, ಅದು ನಿಮ್ಮಲ್ಲಿ ಇರಬೇಕಾಗತ್ತೆ. ನೀವು ಯಾವಾಗ ರಾಂಗ್ ಡಿಸಿಷನ್ಸ್ ಅಥವಾ ರಾಂಗ್ ಆಗಿರುವಂಥ ಒಂದು ಸಿಚುವೇಶನ್ ಅಥವಾ ನೀವು ಅಂದ್ಕೊಳ್ಳದೇ ಇರುವಂಥ ಒಂದು ಶಾಕಿಂಗ್ ಸಿಚುವೇಶನ್ಗೆ ಹೋಗ್ತೀರಾ ಅಂದರೆ ಇವ್ರು ನನ್ನ ಲೈಫ್ ಚೇಂಜ್ ಮಾಡ್ತಾರೆ, ಇವರಿಂದ ನನಗೆ ಪ್ರೀತಿ ಸಿಗುತ್ತೆ, ಇವರಿದ್ರೇ ನನ್ನ ಲೈಫ್ ಚೆನ್ನಾಗಿರುತ್ತೆ, ಅಥವಾ ಇವರು ಹೀಗಿದಾರಲ್ಲ ಲೈಫ್ ಲಾಂಗ್ ಹೀಗೆ ಇರ್ತಾರೆ ನನ್ನ ಜೊತೆ. ಜನ ಹಾಗಿರೋದಿಲ್ಲ. ಲೈಫ್ ಲಾಂಗ್ ನಮ್ಮ ಹತ್ರ ಜನ ಹೇಗೆ ಇದ್ದರೂ ಹಾಗಿರೋದೇ ಇಲ್ಲ. ಯಾಕೆಂದರೆ ನೀವು ನೋಡಿರ್ಬೋದು ಎಷ್ಟೋ ಬ್ರೇಕಪ್ಸ್ ಆಗುತ್ತೆ. ಅಂದರೆ ಇನಿಷಿಯಲ್ ಸ್ಟೇಜಸ್ನಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಆಮೇಲೆ ಹಾಳಾಗುತ್ತೆ. ಸೊ ನಾವು ಯಾವಾಗ ನಮ್ಮ ಪ್ರೀತಿಯನ್ನು
ಬೇರೆ ಅವರ ಬುಟ್ಟಿಗೆ ಹಾಕ್ಬಿಟ್ಟಾಗ ಏನಾದರೂ ಆಗ್ಬೋದು, ಆ ಪ್ರೀತಿಗೆ ಏನಾದರೂ ಆಗ್ಬೋದು, ನಿಮ್ಮ ಪ್ರೀತಿ ನಿಮ್ಮ ಎನರ್ಜಿಗೆ ಏನಾದರೂ ಆಗ್ಬೋದು. ಸೊ ಮ್ಯಾನಿಫೆಸ್ಟೇಷನ್ ಅನ್ನೋವಂಥ ಬುನಾದಿ ಶುರುವಾಗೋದೇ ನಿಮ್ಮಿಂದ ಹಾಗೂ ನಿಮ್ಮ ಹಾರ್ಡ್ ವರ್ಕಿಂದ. ಲಕ್ಕನ್ನು ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಇವಾಗ ಮ್ಯಾನಿಫೆಸ್ಟೇಷನ್ ಅನ್ನೋದು ಸ್ಟ್ರಾಂಗಾಗಿ ಯಾವಾಗ ವರ್ಕ್ ಆಗುತ್ತೆ ಅಂದರೆ, ನೀವು ಕೆಲಸ ಮಾಡ್ತಿರ್ತೀರ, ಹೌದು ನಾನು ಇದರಲ್ಲಿ ಸಕ್ಸಸ್ ನೋಡ್ತೀನಿ, ಎಸ್ ನಾನು ನೋಡ್ತಾ ಇದ್ದೀನಿ, ನನ್ನ ಕೈಲಿ ಆಗುತ್ತೆ, ಇದನ್ನು ನೀವು ಸ್ಟ್ರಾಂಗಾಗಿ ಬಿಲೀವ್ ಮಾಡಿದಾಗ ಕೆಲವೇ ತಿಂಗಳಲ್ಲಿ ನೀವು ಅದರಲ್ಲಿ ಸಕ್ಸಸ್ ನೋಡ್ತೀರ. ಓಕೆ, ಆದರೆ ನಿಮ್ಮ ನಡೆನೇ ಸರಿ ಇಲ್ಲ, ನಿಮ್ಮ ವಿಚಾರನೇ ಸರಿ ಇಲ್ಲ, ನೀವಲ್ಲಿ ಎಫರ್ಟ್ ಸರಿಯಾಗೇ ಹಾಕ್ತಾ ಇಲ್ಲ, ಆದರೆ ನೀವು ರಿಸಲ್ಟ್ 100% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಹೌದು ನನ್ನ ರಿಲೇಷನ್ಶಿಪ್ ಸಕ್ಸಸ್ ಆಗಬೇಕು, ನಾನು ಶ್ರೀಮಂತಲಾಗಬೇಕು, ಆದರೆ ನೀವು ಏನು ಮಾಡ್ತಾ ಇದ್ದೀರಾ? ಯಾವ ದಾರಿನ ಹುಡುಕ್ತಾ ಇದ್ದೀರಾ? ಅಡ್ಡ ದಾರಿ ಹುಡುಕ್ತಾ ಇದ್ದೀರಾ, ಮೋಸದ ದಾರಿ ಹುಡುಕ್ತಾ ಇದ್ದೀರಾ, ಜನಕ್ಕೆ ಮೋಸ ಮಾಡಬೇಕು ಅನ್ನುವಂಥ ದಾರಿ ಹಿಡಿತಾ ಇದ್ದೀರಾ? ಯಾಕಂದರೆ ಅದೆಲ್ಲ ಶಾರ್ಟ್ಕಟ್ಸ್ ನಮ್ಮ ಲೈಫ್ನ ಹೇಗಾದರೂ ತೊಗೊಂಡು ಹೋಗ್ಬೋದು, ಮೇಲಕ್ಕಾದರೂ ತೊಗೊಂಡು ಹೋಗ್ಬೋದು, ಕೆಳಕ್ಕಾದರೂ ತರ್ಬೋದು, ಏನಾದರೂ ಆಗ್ಬೋದು. ಅನ್ಪ್ರಿಡಿಕ್ಟಬಲ್ ಆಗಿರುತ್ತೆ ನಿಮ್ಮ ಲೈಫ್. ಅದೇ ನೀವು ನಿಮ್ಮನ್ನು ನಂಬಿ ಕ್ವಾಲಿಟಿಯಾಗಿ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಫಸ್ಟ್ ಹೇಗೆ ಶುರು ಆಗುತ್ತದು ಅಂತ ನೀವು ಕೇಳ್ಬೋದು. ನಿಮ್ಮ ಬಾಡಿ ಕೇರ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ ಯಾವ ರೀತಿಯಾಗಿ ಕಂಡೀಷನ್ ಆಗ್ತಾ ಇದೆ ನೋಡಿ, ಏನು ಯೋಚನೆ ಮಾಡ್ತಾ ಇದೆ, ಕೆಟ್ಟದನ್ನೇ ನೀವು ದಿನ ಎಲ್ಲ ಮಾತಾಡ್ತಾ ಇದ್ದೀರಾ, ಬೇರೆಯವ್ರ ಬಗ್ಗೆ ಕೆಟ್ಟದನ್ನೇ ಮಾತಾಡ್ತಾ ಇದ್ದೀರಾ, ಹಾಗೂ ಈ ಥರನೇ ನನ್ನ ಲೈಫ್ ಇಷ್ಟೇ, ಇನ್ನೇನೂ ಆಗೋದಿಲ್ಲ, ನಾನು ಹೋಗಿದ್ದ ಕಡೆ ಎಲ್ಲ ಬರೀ ಲಾಸೇ, ಅಥವಾ ನನಗೆ ಈ ಥರನೇ ನನ್ನ ಲೈಫ್ನಲ್ಲಿ ಬರೀ ನೋವನ್ನೇ ನೋಡ್ತಿರ್ತೀನಿ ಅಂತ ನೀವು ಇದ್ರ ಬಗ್ಗೆನೇ ಎಷ್ಟು ಯೋಚನೆ ಮಾಡ್ತಾ ಇರ್ತೀರಾ, ಯು ಆರ್ ಮ್ಯಾನಿಫೆಸ್ಟಿಂಗ್ ನೆಗೆಟಿವ್ ಎನರ್ಜಿ ಆ್ಯಂಡ್ ಯು ಆರ್ ಇನ್ ಅ ಲೋವರ್ ಫ್ರೀಕ್ವೆನ್ಸಿ. ಸೊ ನಿಮ್ಮ ಹೈಯರ್ ಫ್ರೀಕ್ವೆನ್ಸಿ ಹೇಗೆ ತರೋದು ಅಂದರೆ, ಒಂದು ಒಳ್ಳೆಯ ಆಹಾರ ಪದ್ಧತಿನ ಫಾಲೋ ಮಾಡುವಂಥದ್ದು, ಒಳ್ಳೆಯ ನಿದ್ರೆ ಮಾಡುವಂಥದ್ದು, ಹಾಗೂ ಒಳ್ಳೆಯ ಮಾತುಗಳನ್ನ ಆಡುವಂಥದ್ದು, ಜನರಿಗೆ ಒಳ್ಳೆಯದನ್ನ ಬಯಸುವಂಥದ್ದು, ಹಾಗೂ ನೀವು ಮಾಡುವ ಕೆಲಸದಲ್ಲಿ ಒಳ್ಳೆಯ ದಾರಿ ಆಗಿರಬೇಕಂದ್ರೆ ಅದು ಒಂದು ಬೇರೆಯವ್ರಿಗೂ ಒಳಿತಾಗುವಂಥ ಒಂದು ವಿಚಾರ ಇರಬೇಕು ಅಲ್ಲಿ. ಇದರಿಂದ ಒಳ್ಳೆಯದಾಗುತ್ತೆ. ಇವಾಗ ನಾನೊಂದು ವೀಡಿಯೋ ಇವಾಗ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ನಾನು ಯಾವುದೇ ರೀತಿಯಾದ ಸ್ವಾರ್ಥತೆ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇಲ್ಲ. ಈ ವಿಡಿಯೋನ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಏನೋ ಕಲ್ತಿದ್ದೀನಿ, ನನಗೂ ಏನೋ ಒಂದು ನಾಲೆಜ್ ಗೊತ್ತಾಗಿದೆ, ಎಲ್ಲೋ ಏನೋ ಕೇಳಿದ್ದೀನಿ, ಏನೋ ಒಂದು ಓದಿದ್ದೀನಿ, ಇದನ್ನು ಬೇರೆಯವ್ರ ಹತ್ರ ಶೇರ್ ಮಾಡಿದ್ರೆ ಇದು ಉಪಯೋಗ ಆಗುತ್ತೆ. ಸೊ ನಿಮ್ಮ ಇಂಟೆನ್ಷನ್ ಒಂದು ಸೊಸೈಟಿ ಲೆವೆಲ್ಗೂ ಒಳ್ಳೆಯದಾಗುವ ಹಾಗಿದ್ದರೆ ನೀವು ಏನು ಕೆಲಸ ಮಾಡಿದ್ರೂ ಕೂಡ ನೀವು ಅದರಲ್ಲಿ ಜಯನ ನೋಡ್ತೀರ. ಹಾಗೂ ನಿಮ್ಮ ಫ್ಯಾಮ್ಲಿ ಲೈಫ್ನ ನೀವು ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಈಗ ಒಬ್ಬೊಬ್ರು ಹೇಳ್ತಾರೆ, ಮನೇಲಿ ಬರೀ ಹೊಟ್ಟೆ ಉರಿಸ್ತಾರಪ್ಪ, ಆದರೆ ಆಚೆ ಎಲ್ಲ ಒಳ್ಳೇದು ಮಾಡ್ತಾರೆ, ಸೊಸೈಟಿಗೆಲ್ಲ ಒಳ್ಳೇದು ಮಾಡ್ತಾರೆ, ಆದರೆ ಮನೇಲಿ ಬರೀ ಜಗಳ ಆಡ್ತಾರೆ. ಇದು ಬ್ಯಾಡ್ ಕರ್ಮ. ನೀವೊಂದು ಕೆಟ್ಟ ಕರ್ಮವನ್ನು ಕ್ಯಾರಿ ಮಾಡಿಕೊಂಡು ಆಚೆ ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಸೊ ಯಾವಾಗಲೂ ಶುರುವಾಗೋದು ನಿಮ್ಮಿಂದ, ನಿಮ್ಮ ಮನೆಯಿಂದ, ಅದಾದ ನಂತರ ಸೊಸೈಟಿಗೆ ಹೋಗುತ್ತೆ. ಸೊ ಫಸ್ಟ್ ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳಿ. ಸೊ ದ್ಯಾಟ್ ಈಸ್ ಒನ್ ಫಸ್ಟ್ ಲೆವೆಲ್. ಸೆಕೆಂಡ್ ಲೆವೆಲ್, ನಿಮ್ಮ ಫ್ಯಾಮ್ಲಿನ ಖುಷಿಯಾಗಿಟ್ಕೊಳ್ಳಿ. ಏನೇನೋ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವಾಗ ನಿಮ್ಮ ಫ್ಯಾಮ್ಲಿ ಅಂತ ಬಂದಾಗ ಅವ್ರು ಹೀಗೆ ಮಾಡಬೇಕು, ಅವ್ರು ಹಾಗೆ ಮಾಡಬೇಕು ಅನ್ನೋದಕ್ಕಿಂತ ನಾನೇನು ಮಾಡಬಹುದು, ಯಾಕಂದರೆ ನೀವು ಎಷ್ಟು ಒಳ್ಳೇದು ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟು ಒಳ್ಳೆ ಕರ್ಮನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ. ಆ್ಯಂಡ್ ಟ್ರಸ್ಟ್ ಮೀ, ಅದು ನಿಮಗೆ ತುಂಬ ಒಳ್ಳೆಯದೇ ಮಾಡುತ್ತೆ. ಯಾವಾಗ ನಿಮ್ಮ ಫ್ಯಾಮ್ಲಿಯಿಂದ ನೀವು ಶುರು ಮಾಡ್ತೀರೋ, ನಿಮ್ಮ ಫ್ಯಾಮ್ಲಿಯವ್ರನ್ನ ಖುಷಿಪಡಿಸೋದು, ಫ್ಯಾಮ್ಲಿಯವ್ರಿಗೆ ಗಿಫ್ಟ್ಸ್ ಕೊಡುವಂಥದ್ದು, ಇಂಥದ್ದನ್ನೆಲ್ಲ ನೀವು ಎಷ್ಟು ರೆಗ್ಯುಲರಾಗಿ ಮಾಡ್ತೀರಾ, ಒಂದು ಸ್ವಾರ್ಥತೆ ಇಲ್ಲದೆ ಅದರಲ್ಲಿ ನೀವು ಆನಂದವನ್ನು ಪಡಿತೀರಾ. ಹಾಗೆ ರಿಸಲ್ಟ್ಸ್ ಕೂಡ ನೀವು ತುಂಬ ಮೇಲಕ್ಕೆ ಹೋಗ್ತೀರಾ, ನಿಮ್ಮ ಲೈಫಲ್ಲಿ ಕೆಳಕ್ಕೆ ಬರೋದೇ ಇಲ್ಲ. ಸೊ ಹೀಗೆ ನಿಮ್ಮ ವೈಬ್ರೇಷನ್ನ ಇನ್ಕ್ರೀಸ್ ಮಾಡಿಕೊಂಡಾಗ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುತ್ತೆ. ಮತ್ತು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಪ್ರೀತಿನ ಬೇರೆಯವರಲ್ಲಿ ಹುಡುಕೋಕ್ಕೆ ಹೋಗಬೇಡಿ, ಅದು ನಿಮ್ಮಿಂದನೇ ಶುರು ಆಗಬೇಕು. ಯಾವಾಗ ನೀವು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿನಲ್ಲಿ ಇರ್ತೀರಾ, ಅವ್ರು ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ, ದೇ ಕಮ್ ಟು ಯು. ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಒಳ್ಳೆ ಜನರನ್ನ, ಒಳ್ಳೆ ಪ್ರೀತಿಯನ್ನು, ಒಳ್ಳೆ ಫ್ಯಾಮ್ಲಿಯನ್ನು. ಸೊ ಆಲ್ವೇಸ್ ಸ್ಟಾರ್ಟ್ ವಿತ್ ಇನ್ ಯುವರ್ ಓನ್ ಸೆಲ್ಫ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.